ಮಲೆನಾಡು ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ನಡೆದಿದೆ. ಶ್ರೀರಂಗಪಟ್ಟಣ ಬಿಜೆಪಿ ಜೆಡಿಎಸ್ ಸಮಾವೇಶ ನಡೆಯಿತು. ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ಸಮಾವೇಶ ಇದು. ಬೃಹತ್ ಸಮಾವೇಶದಲ್ಲಿ ದೋಸ್ತಿ ನಾಯಕರು ಭಾಗಿಯಾಗಿದ್ರು. ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಬಿಜೆಪಿ ಜೆಡಿಎಸ್ ಸಮಾವೇಶ, ಈ ಬೃಹತ್ ಸಮಾವೇಶದಲ್ಲಿ ದೋಸ್ತಿ ನಾಯಕರು ಭಾಗಿಯಾಗಿದ್ರು. ಬೃಹತ್ ಗಾತ್ರದ ಹೂವಿನ ಹಾರವನ್ನ ಹಾಕಿ ಎಚ್ಡಿಕೆಗೆ ಸನ್ಮಾನಿಸಲಾಯಿತು. ನೀವು ಕೊಟ್ಟ ಶಕ್ತಿಯಿಂದ ರೈತರ ಸಾಲ ಮನ್ನಾ ಮಾಡಿದ್ದೆ ಅಂತ ಈ ಸಮಾವೇಶದಲ್ಲಿ ಎಚ್ಡಿಕೆ ಹೇಳಿದ್ರು. ಎಚ್ಡಿಕೆ ಮಂಡ್ಯದಲ್ಲಿ ಅದ್ದೂರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಅಸಹಕಾರದ ನಡುವೆಯೂ ಕೂಡ ಸಾಲ ಮನ್ನಾ ಮಾಡಿದ್ದೆ ಅಂತ ಮತದಾರರಲ್ಲಿ ಹೇಳಿದ್ರು ಕುಮಾರಸ್ವಾಮಿ. ಈ ಒಂದು ಮಂಡ್ಯ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ನಾನೇನು ಅಭ್ಯರ್ಥಿಯಾಗಿದ್ದೇನೆ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಶ್ರೀರಂಗಪಟ್ಟಣದ ಎಲ್ಲ ನನ್ನ ತಂದೆ ತಾಯಂದಿರ ಯುವಕ ಮಿತ್ರರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೇನೆ. ಪ್ರಥಮವಾಗಿ ಈ ಒಂದು ಊರು ಬಿಸಿಲೇನಿದೆ, ದಿನೇ ದಿನೇ ನಮ್ಮ ಒಂದು ಭಾಗದಲ್ಲಿ ಈ ರೀತಿಯ ಬಿಸಿಲನ್ನು ನಾವು ಹಿಂದೆ ಕಾಣ್ತಿರಲಿಲ್ಲ. ಇಂಥ ಒಂದು ಉರಿ ಬಿಸಿಲಿನಲ್ಲೂ ಸಹ ಶ್ರೀರಂಗಪಟ್ಟಣದ ಪ್ರತಿಯೊಂದು ಗ್ರಾಮಗಳಿಂದ ನನ್ನ ತಂದೆ ತಾಯಿಗಳು ಯುವಕರು ಅತ್ಯಂತ ಉತ್ಸಾಹದಲ್ಲಿ ಒಂದು ಮೈದಾನದಲ್ಲಿ ತಾವೆಲ್ಲ ಏನು ಕೂತಿದ್ದೀರಿ, ನಿಮ್ಮ ಈ ಒಂದು ಅಭಿಮಾನಕ್ಕೆ ನನ್ನ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಡಾಕ್ಟರ್ ರವೀಂದ್ರ ಅವರು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಅವರ ಒಂದು ಚಿಂತನೆಗಳು, ಅವರ ಭಾವನೆಗಳೇನಿದೆ, ಅವರು ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ. ನಾನು ಗಮನಿಸಿದ್ದೇನೆ ಹಲವಾರು ಸಂದರ್ಭ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಪ್ರಥಮವಾಗಿ ಏನು ಮಾತನಾಡಿದ್ದಾರೆ. ನಂತರ ಸಚಿವರು ಮತ್ತು ನಮ್ಮ ರವೀಂದ್ರ ಶ್ರೀಕಂಠಯ್ಯ ಅವರು, ಪುಟ್ಟರಾಜ್ ಅವರು ಸಹ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತಿನ ಈ ಒಂದು ಲೋಕಸಭೆ ಚುನಾವಣೆ ದೇಶದಲ್ಲಿ ಒಂದು ಸುಗಮವಾದಂಥ ರೀತಿಯಲ್ಲಿ ದೇಶದ ಜನತೆಯನ್ನು ರಕ್ಷಣೆ ಮಾಡ್ತಕ್ಕಂಥ, ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥ, ದೇಶದ ಒಂದು ಆರ್ಥಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.